ಕಾಶ್ಮೀರದಲ್ಲಿನ ದಾಳಿಯ ವಿಚಾರಕ್ಕೆ ರಾಜ್ಯದ ಮಂತ್ರಿಗಳು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ವಿಷಯ ಡೈವರ್ಟ್ ಮಾಡೋಕೆ ನಮಗೆ ಬಾಂಬ್ ಕಟ್ಟಿ ಎಂದು ಸಚಿವ ಜಮೀರ್ ಅಹಮದ್ ಹೇಳ್ತಾರೆ ಎಂದು ಸಚಿವೆ ಶೋಭಾ ಕರಂದ್ಲಾಜೆ ಕುಟುಕಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಮಂತ್ರಿಗಳು ನೀಡುವ ಹೇಳಿಕೆ ವಿಚಾರಕ್ಕೆ ಕುಟುಕಿದ್ದಾರೆ. ನಿನ್ನೆಯಿಂದ ಕೊಲೆ ಎಷ್ಟಾಗಿದೆ? ಯಾವುದೇ ಕಾರಣಕ್ಕಾಗಿರ್ಬೋದು. ಆದ್ರೆ ಕೊಲೆ ಮಾಡುವವರಿಗೆ ಧೈರ್ಯ ಬರಬೇಕು ಅಂದ್ರೆ ಇಲ್ಲಿ ಏನು ಪೊಲೀಸರು ಏನು ಮಾಡ್ತಾ ಇಲ್ಲ ಅಂತ ಅರ್ಥ. ಬೇರೆ ಬೇರೆ ವೈಯಕ್ತಿಕ ಕಾರಣ ಇರ್ಬೋದು, ಯಾವುದೋ ಕಾರಣ ಇರ್ಬೋದು. ಅಲ್ಲೆಲ್ಲೋ ವರ್ಣದಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಕಾರ್ತಿಕ್ ಅನ್ನುವ ಕೊಲೆ ಆಯ್ತು. ಮತ್ತೆ ಇವತ್ತೀಗ ನಾನು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ಇದೆ, ಮೈಸೂರು ಕಾರ್ತಿಕ್, ಬೆಳಗಾಮಲ್ಲಿ ಆಯ್ತು, ದೊಡ್ಡಬಳ್ಳಾಪುರ ಆಯ್ತು. ಅಂದ್ರೆ ದಿನನಿತ್ಯ ನಮ್ಮ ಅದು ಯಂಗ್ ಜನರೇಷನ್ ಹುಡುಗರು ಇವತ್ತು ಯಾವುದೋ MBBS ಹುಡುಗಿ ಪ್ರೀತಿ ಮಾಡಿದ್ರು ಅಂತ ಹೇಳಿ ಕೊಲೆ ಮಾಡ್ತಾರೆ. ಅಂದ್ರೆ ಏನ್ ನಡೀತಾ ಇದೆ? ಕೊಲೆ ಯಾರ್ದು ನಡೆಯುತ್ತೆ ಅನ್ನೋದಲ್ಲ ನಾವು ಮಾತಾಡ್ಬೇಕಾದ್ದು. ನಮ್ಮ ರಾಜ್ಯದ ಯುವಕರು ಸಾಯ್ತಾ ಇದ್ದಾರೆ. ಇದು ನಮ್ಗೆ ಆತಂಕ ತರುವಂತದ್ದು. ಅದಕ್ಕಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಕ್ಕೆ ಪರಮೇಶ್ವರ್ ಅವರಂತೂ 100% ಫೇಲ್ಯೂರ್ ಆಗಿದ್ದಾರೆ. ಅವ್ರಿಗೆ ಏನೋ ಅವ್ರಿಗೆ ಗೊತ್ತಿಲ್ವೋ ಅಥವಾ ಅವ್ರು ಮಾಡಲ್ವೋ ಅಥವಾ ಮಾಡಕ್ ಬಿಡಲ್ವೋ, ಇದು ನಮ್ಮ ಮುಂದಿರುವಂತ ಪ್ರಶ್ನೆ. ಗೃಹ ಇಲಾಖೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಇಟ್ಸ್ ನಾಟ್ ಎಕ್ಸಿಸ್ಟಿಂಗ್ ಅಟ್ ಆಲ್. ಭಯೋತ್ಪಾದಕರು ಕಾಶ್ಮೀರದಲ್ಲಿ ಬರುವಂತದ್ದು ಇದು ಮೊದಲಲ್ಲ. ಪ್ರತಿ ಸರ್ತಿನೂ ಬೇರೆ ಬೇರೆ ಕಾರಣಕ್ಕೆ ಅಲ್ಲಿಯ ಲೋಕಲ್ ಅವರು ಸಪೋರ್ಟ್ ಮಾಡಿ ಅಥವಾ ಅವರನ್ನೇ ಟ್ರೈನಿಂಗ್ ಮಾಡಿ ಹಲವಾರು ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಗೃಹ ಇಲಾಖೆ ನಿರಂತರವಾಗಿ ಇದನ್ನ ಕಾರ್ಯಾಚರಣೆ ಮಾಡ್ತಾ ಇದೆ. ತಪ್ಪಿತಸ್ಥರನ್ನ ಹಿಡಿಯುವಂತದ್ದು ಮಾಡ್ತಾ ಇದೆ. ಹಲವಾರು ಸಂದರ್ಭದಲ್ಲಿ ಅವರಿಗೆ ಅಟ್ಯಾಕ್ ಮಾಡುವಂತದ್ದು ನಮ್ಮ BSF ಮತ್ತು ಸೈನ್ಯ ಮಾಡಿದೆ. ಅದಕ್ಕಾಗಿ ಇವತ್ತು ಕರ್ನಾಟಕದ ಘಟನೆಯನ್ನ ಮುಚ್ಚಿ ಹಾಕೋದಕ್ಕಾಗಿ ನೀವು ಪೆಹಲ್ಗಾಮ್ದೇ ವಿಚಾರ ತಗೊಳ್ಳಿ. ಸಿದ್ದರಾಮಯ್ಯನವರು ಏನ್ ಮಾತಾಡಿದ್ರು, ರಾಜ್ಯದ ಬೇರೆ ಬೇರೆ ಮಂತ್ರಿಗಳು ಏನ್ ಮಾತಾಡಿದ್ರು, ಜಮೀರ್ ಖಾನ್ ಏನ್ ಮಾತಾಡಿದ್ರು. ಈ ವಿಷಯವನ್ನ ಡೈವರ್ಟ್ ಮಾಡೋದಕ್ಕೆ ನಂಗೆ ಬಾಂಬ್ ಕಟ್ಟಿ ಅಂತಾರೆ. ನಿಮ್ಗೆ ಬಾಂಬ್ ಕಟ್ಟಲ್ಲಪ್ಪ, ನಾವು ಹಾಗೇನೆ 1 ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ಇದ್ ಬನ್ನಿ. ಬಾಂಬ್ ಕಟ್ಟೋದು ಬೇಕಾಗಿಲ್ಲ, ನೀವು ಸಾಯೋದು ನಮ್ಗೆ ಬೇಕಾಗಿಲ್ಲ. ನೀವು ಹೋಗಿ ಪಾಕಿಸ್ತಾನದಲ್ಲಿ 1-2 ವರ್ಷ ಜೀವನ ಮಾಡಿ ಬನ್ನಿ, ಎಲ್ಲ ಕುಟುಂಬ ಸಮೇತರಾಗಿ ಹೋಗಿ, ನಾವೇ ಬೇಕಾದ್ರೆ ಕಳಿಸ್ಕೊಡ್ತೀವಿ. ಅಂದ್ರೆ ಏನ್ ಬೇಕಾದ್ರೂ ಒಂದು ವಿಷಯವನ್ನ ಡೈವರ್ಟ್ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾತಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ತಿಮ್ಮಾಪುರ ಒಂದು ಮಾತಾಡ್ತಾರೆ, ದಿನೇಶ್ ಗುಂಡೂರಾವ್ ಇನ್ನೊಬ್ರು ಮಾತಾಡ್ತಾರೆ, ಸಂತೋಷ್ ಲಾಡು ಬೇರೆನೆ ಮಾತಾಡ್ತಾರೆ, ಉಲ್ಟಾ ಟೋಪಿ ಹಾಕೊಂಡು ಹೋಗ್ತಾರೆ. ಅಂದ್ರೆ ರಾಜ್ಯದಲ್ಲಿ ಹೇಗೆ ಬಿಹೇವ್ ಮಾಡಿದ್ರು ಕೂಡ ರಾಜ್ಯದ ಜನ ವೋಟ್ ಹಾಕ್ತಾರೆ ಅಂತ ಅವ್ರಿಗೆ ಅನಿಸಿದ್ಯೋ ಅಥವಾ ನಾವು ನಡೆಸ್ಕೊಂಡು ಹೋಗ್ಬೋದು ಅಂತ ಅನಿಸಿದ್ಯೋ ನಮ್ಗೆ ಗೊತ್ತಿಲ್ಲ. ಅವರ ಮಾನಸಿಕತೆನೇ ಅರ್ಥ ಆಗ್ತಿಲ್ಲ. ಹೋಗುವಾಗ ಎದುರುಗಡೆ ಟೊಪ್ಪಿ ಇರುತ್ತೆ, ಬರುವಾಗ ಹಿಂದ್ಗಡೆ ಟೊಪ್ಪಿ ಇರುತ್ತೆ. ಥ್ಯಾಂಕ್ ಯು. ಪತ್ರನೂ ನಾವು ಬರ್ದಿದ್ದೀವಿ. ಮತ್ತೆ ಅದಕ್ಕೆ ಬೇರೆ ದಾರಿ ಏನು ಹುಡುಕ್ಬೋದು, ಕೊಡ್ಲೇಬೇಕು. ಯಾಕಂದ್ರೆ ಕರಾವಳಿ ಇವತ್ತು ಅಸುರಕ್ಷಿತ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ನೇರ ಕೊಲ್ಲುವುದಲ್ಲ, ಹಲವಾರು ಸ್ಲೀಪರ್ ಸೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಯಾರು ಏನ್ ಮಾಡ್ತಿದ್ದಾರೆ ನಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕಾಗಿ ಇದೆಲ್ಲ ಪತ್ತೆ ಆಗ್ಬೇಕು ಅಂತಂದ್ರೆ ಒಂದು ರೌಂಡ್ ಪ್ರವೀಣ್ ನಟ್ಟಾರ್ ಕೇಸಲ್ಲಿ ಆಗಿದೆ, 100 ಜನ ಸಿಕ್ಕಾಕೊಂಡಿದ್ದಾರೆ.
ನಮ್ಗೆ ಗೊತ್ತಿರ್ಲಿಲ್ಲ ನಮ್ಮ ಮನೆ ಪಕ್ಕದಲ್ಲೇ ಸಿರಿಯಾದ ಟ್ರೈನಿಂಗ್ ಆಗಿ ಬಂದವನಿದ್ದಾನೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಕೇಳುವಾಗ ಭಯ ಆಯ್ತು ನಮ್ಗೆ. ನಮ್ಮ ಮನೆಗೂ ನೆಟ್ಟಾರ್ ಅವರ ಮನೆಗೆ ಕೇವಲ 6 ಕಿಲೋಮೀಟರ್ ದೂರ, ಪ್ರವೀಣ್ ನೆಟ್ಟಾರ್ ಅವರ ಮನೆಗೆ. ನಮ್ಮ ಪಕ್ಕದ ಊರಲ್ಲೇ ಎಲ್ಲೋ ಟ್ರೈನಿಂಗ್ ಆದವರು ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಶಾಕ್ ಆಗಿತ್ತು. ಅದು ಪ್ರವೀಣ್ ನೆಟ್ಟಾರಿನ ಹತ್ಯೆಯ ಕಾರಣ ಮತ್ತು NIA ತನಿಖೆ ಮಾಡಿದ ಕಾರಣಕ್ಕೆ ಅದು ಗೊತ್ತಾಯಿತು. ಇವತ್ತು ಇದರಿಂದ ಇನ್ನಷ್ಟು ಸತ್ಯಗಳು ಹೊರ